ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಐವನ್ ಡಿಸೋಜರ್ ಅವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಮಿಕ ಪರಿಷತ್ ಬಸ್ ನೌಕರರ ಸಂಘ ಹಾಗೂ ಆಟೋ ರಿಕ್ಷಾ ಚಾಲಕ ಮಾಲೀಕರ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನ ಮಂಗಳೂರಿನ ಹಂಪನಕಟ್ಟೆಯ ತಾಜ್ ಮಹಲ್ ಎದುರಿನ ರಿಕ್ಷಾ ನಿಲ್ದಾಣದ ಬಳಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾರ್ಮಿಕ ರಂಗದಲ್ಲಿ ವಿಶೇಷ ಸೇವೆ ಸಲ್ಲಿಸಿದ ವಿವಿಧ ಕ್ಷೇತ್ರಗಳ 6 ಮಂದಿಯನ್ನ ಸನ್ಮಾನಿಸಲಾಯಿತು. ಅಲ್ಲದೆ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದ ಸಂದರ್ಭದಲ್ಲಿ ಧೈರ್ಯದಿಂದ ಸೇವೆ ಸಲ್ಲಿಸಿದ್ದ ಪುರುಷೋತ್ತಮ್ ಅವರನ್ನ ಗೌರವಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘಟನೆಯಲ್ಲಿ ನೋಂದಾಯಿತ ಆಟೋ ರಿಕ್ಷಾ ಚಾಲಕರಿಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ವಿತರಿಸಲಾಯಿತು. ಈ ಕಾರ್ಡ್ ಹೊಂದಿದವರಿಗೆ ಕುಟುಂಬಕ್ಕೆ 5 ಲಕ್ಷ, ಗಾಯಗೊಂಡಲ್ಲಿ 2 ಲಕ್ಷ ಹಾಗೂ ಆಸ್ಪತ್ರೆ ಚಿಕಿತ್ಸೆಗೆ 1 ಲಕ್ಷದವರೆಗೆ ಸೌಲಭ್ಯ ದೊರೆಯಲಿದೆ ಎಂದು ತಿಳಿಸಲಾಯಿತು. ಅದೇ ರೀತಿ ರಿಕ್ಷಾ ಚಾಲಕರಿಗೆ ಸಮವಸ್ತ್ರ ವಿತರಿಸಲಾಯಿತು. ಕಾರ್ಮಿಕ ಅಧಿಕಾರಿಯಾದ ಶ್ರೀಮತಿ ವಿಲ್ಮಾ ಎಲಿಜಬೆತ್ ಅವರು ಕಾರ್ಮಿಕರಿಗೆ ಹಾಗೂ ಚಾಲಕರಿಗೆ ದೊರೆಯುವ ವಿವಿಧ ಸೌಲಭ್ಯಗಳ ಕುರಿತು ಮಾಹಿತಿಯನ್ನ ನೀಡಿದರು. ಮೋಟಾರು ಸಾರಿಗೆ ಮತ್ತು ಸಂಬಂಧಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಯೋಜನೆಯ ಬಗ್ಗೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರು ರಾಜ್ಯದ ಕಾರ್ಮಿಕರು ಆಟೋ, ಕಾರು, ಬಸ್ಸು ಮುಂತಾದ ವಾಣಿಜ್ಯ ವಾಹನ ಚಾಲಕರು ಯಾರಿದ್ದಾರೆ ಅವರಿಗೆ, ಕಂಡಕ್ಟರ್ಗಳಿಗೆ, ಕ್ಲೀನರ್ಗಳಿಗೆ, ಮೆಕ್ಯಾನಿಕ್ಗಳಿಗೆ, AC ಕೆಲಸ ಮಾಡೋರಿಗೆ, ಪಂಚರ್ ಹಾಕೋರಿಗೆ, ESI PF ಇಲ್ಲದೆ ಇರೋ 18 ರಿಂದ 60 ವರ್ಷದವರು, ಕರ್ನಾಟಕ ರಾಜ್ಯದವರು 50 ರೂಪಾಯಿ ಕೊಟ್ಟು ನೋಂದಣಿ ಮಾಡಿದರೆ 3 ವರ್ಷದವರೆಗೆ ಆ ಕಾರ್ಡ್ ಇರ್ತದೆ ನಿಮ್ಮ ಹತ್ರ. ಆ 3 ವರ್ಷ ಆದಮೇಲೆ ಪುನಃ 50 ರೂಪಾಯಿ ಕೊಟ್ಟು ನವೀಕರಣ ಮಾಡೋದು. ದಯಮಾಡಿ ಈ ನೋಂದಣಿಯನ್ನ ನೀವು ಕಾರ್ಮಿಕ ಇಲಾಖೆಗೆ ಬಂದು ಮಾಡಬಹುದು. ನಮ್ಮ ಆಫೀಸ್ AAD ಶರ್ಬತ್ ಕಟ್ಟೆಯಲ್ಲಿದೆ. ಈಗ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆದ ಮೇಲೆ 105 ಜನರಿಗೆ ಅವರ ಫ್ಯಾಮಿಲಿಗೆ 5 ಲಕ್ಷ ರೂಪಾಯಿ ಪರಿಹಾರ ಹೋಗಿದೆ. ಅವರ ಮಕ್ಕಳಿಗೆ ಏನು, ಆ ಆಕ್ಸಿಡೆಂಟಲ್ ಡೆತ್ ಆದವರ ಮಕ್ಕಳಿಗೆ, 2 ಮಕ್ಕಳಿಗೆ ಪ್ರತಿ ವರ್ಷ 10 ಸಾವಿರ ರೂಪಾಯಿ ಹೋಗುತ್ತೆ. ಆ ಥರದ್ದು 80 ಮಕ್ಕಳು ಈಗಾಗಲೇ ಪಡಿತಾ ಇದ್ದಾರೆ ಈ ಸೌಲಭ್ಯವನ್ನು ಪ್ರತಿ ವರ್ಷ. ಹಾಗಾಗಿ ಈ ಸೌಲಭ್ಯವನ್ನು ನೀವು ತೆಗೆದುಕೊಳ್ಳಬೇಕು. ನಿಮ್ಮ ಅಕ್ಕಪಕ್ಕದವ್ರಿಗೆ ಏನಾದರೂ ಆದಾಗ ಮಾಹಿತಿಯನ್ನು ನಮ್ಮ ಇಲಾಖೆಗೆ ಕೊಡಬೇಕು. ಡಿಸಿಪಿ ರವಿಶಂಕರ್ ಅವರು ಮಾತನಾಡಿ, ರಿಕ್ಷಾ ಚಾಲಕರು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಸಲಹೆ ನೀಡಿದರು. ಕಾರ್ಮಿಕರು ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ಮತ್ತು ಮಹತ್ವ ಪಾತ್ರ ವಹಿಸುತ್ತಾರೆ. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಾತ್ರ ಸುಮಾರು 10,500 ಆಟೋ ರಿಕ್ಷಾಗಳು ಇದೆ ಮತ್ತು 260ಕ್ಕಿಂತ ಹೆಚ್ಚು ಆಟೋ ನಿಲ್ದಾಣಗಳಿದೆ. ಒಂದು ವಿಶೇಷ ಏನಂದರೆ, ಪ್ರತಿಯೊಂದು ಆಟೋ ನಿಲುಗಡೆಯಲ್ಲಿ ನಮ್ಮ MLC ಡಿಸೋಜ ಸಾಹೇಬರವರ ಕೊಡುಗೆ ಕಾಣಬಹುದು. ಮಾದಕ ವಸ್ತುಗಳ ಅಕ್ರಮಕ್ಕೆ ಕಡಿವಾಣ ಆಗಿದೆ. ತಾವು ಸಾಕಷ್ಟು ಜನಗೆಲ್ಲ ಇಂಟರ್ನೆಟ್ ಉಪಯೋಗಿಸ್ತಾ ಇದ್ದೀರಾ. ಅದರಲ್ಲಿ ಮಂಗಳೂರು ಪೊಲೀಸ್ ವೆಬ್ಸೈಟ್ ಹೋದಾಗ QR ಕೋಡ್ ಅಂತಿರುತ್ತೆ. ತಾವು ಅನಾಮಧೇಯಾಗಿ ತಮಗೆ ಗೊತ್ತಿರೋರು, ತಮ್ಮ ಕುಟುಂಬದವರು, ಸಂಬಂಧಿಕರು, ನೆರೆಯವರು ಅಥವಾ ಮಾಹಿತಿ ಬಂದಾಗ ತಾವು ದಯವಿಟ್ಟು QR ಕೋಡ್ ಮುಖಾಂತರ ಮಾಹಿತಿ ಕೊಟ್ಟರೆ ಅವರನ್ನು ನಾವು ಹಿಡಿದು 1 ಬಾರಿ 2 ಬಾರಿ ಸೇವನೆ ಮಾಡಿದಂದರೆ ಅವನ್ನ ವಿಕ್ಟಿಮ್ ಬಲಿಪಡಿಸುವ ಅಂತೇಳಿ ಪರಿಗಣಿಸಿ ಅವನಿಗೆ ಏನೋ ಔಷಧಿ ಕೊಡುವಂಥದ್ದು, ರಿಹ್ಯಾಬಿಲಿಟೇಷನ್ ಸೆಂಟರ್ ಸೇರಿಸುವಂಥದ್ದು ಮಾಡ್ತೀವಿ. ಮತ್ತು ಯಾರು ಡ್ರಗ್ ಪೆಡ್ಲರ್ ಇರ್ತಾರೋ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ. ಹಾಗಾಗಿ ದಯವಿಟ್ಟು ಆ ಥರ ಇದ್ದರೆ ಮಾಹಿತಿ ಕೊಡಬೇಕು. ಐವನ್ ಡಿಸೋಜರ್ ಅವರು ಮಾತನಾಡಿ, ರಿಕ್ಷಾ ಚಾಲಕರಿಗೆ ವಿಮಾ ಯೋಜನೆ ಜಾರಿಗೊಳಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವುದಾಗಿ ತಿಳಿಸಿದರು. ಹಾಗೂ ಮುಂದಿನ ದಿನಗಳಲ್ಲಿ ಈ ಯೋಜನೆಗಳನ್ನು ವಿಸ್ತರಿಸುವ ಕುರಿತು ಅಧಿವೇಶನದಲ್ಲಿ ಧ್ವನಿ ಎತ್ತುವುದಾಗಿಯೂ ಭರವಸೆ ನೀಡಿದರು. ಕಾರ್ಮಿಕರು ಪಡೆದಿರುವಂತಹ ಶ್ರಮ ಮತ್ತು ಅವರ ತ್ಯಾಗ, ಅವರ ಕಣ್ಣೀರು, ಅವರ ಬೆವರು ಮತ್ತು ಅವರು ಪಡುವಂತಹ ಕಷ್ಟವನ್ನು ಮನಗಂಡು ಪ್ರಪಂಚದ ಉದ್ದಗಲಕ್ಕೂ ಇವತ್ತು ರಜಾ ದಿನವಾಗಿ ಘೋಷಣೆ ಮಾಡಿದ್ದೇವೆ. ಕಾರ್ಮಿಕರು ಈ ದೇಶದ ಶಕ್ತಿ. ಕಾರ್ಮಿಕರು ಸಮಾಜದ ಎಲ್ಲ ವರ್ಗಗಳ ಜನರ ಏಳಿಗೆಗಾಗಿ ದುಡಿಯುವಂಥ ಶಕ್ತಿ. ಇವತ್ತು ಒಬ್ಬರು ದೊಡ್ಡ ಜನ ಆಗಿದ್ದಾರೆ, ಕೋಟ್ಯಾಧಿಪತಿ ಆಗಿದ್ದಾರೆ, ಅಂಬಾನಿ ಇದ್ದಾರೆ, ಅದಾನಿ ಇದ್ದಾರೆ. ಅವರು ಆ ದೊಡ್ಡ ಸ್ಥಾನಕ್ಕೆ ಅಲಂಕೃತರಾಗಿದ್ದಾರೆ ಅಂದರೆ ಅವರ ಯಶಸ್ಸಿನ ಹಿಂದೆ ಕಾರ್ಮಿಕರ ಶ್ರಮ ಇದೆ. ಕಾರ್ಮಿಕರು ಶ್ರಮಪಟ್ಟ ಕಾರಣಕ್ಕಾಗಿಯೇ ಅವರು ಇವತ್ತು ಈ ದೊಡ್ಡ ಶ್ರೀಮಂತ ಉದ್ಯಮಿ ಅಥವಾ ಇದೇನೋ ಹೇಳ್ತೇವಲ್ಲ
ಅದು ಎದ್ದಕ್ಕೆ ಎಲ್ಲದಕ್ಕೂ ಪಾತ್ರರಾಗಿದ್ದು ಕಾರಣ ಅವರ ಕಾರ್ಮಿಕರು ದುಡಿದಂಥ ಶ್ರಮದಿಂದ. ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಮಾಜಿ ಕಾರ್ಪೊರೇಟರ್ಗಳಾದ ಭಾಸ್ಕರ್ ರಾವ್, ನಾಗೇಂದ್ರ ಕುಮಾರ್, ಸತೀಶ್ ಪೈಂಗಳ್, ಮುಖಂಡರಾದ ಅಬ್ಬಾಸ್ ಅಲಿ, ವಸಂತ ಶೆಟ್ಟಿ ವೀರನಗರ, ಪಿಯೂಸ್ ಮೊಂತೇರೋ, ಆಲಿಸ್ಟನ್ ಡಿಕುನ್ಹಾ, ಹುಸೇನ್ ಕೂಳೂರು, ಇಮ್ರಾನ್ ಎಆರ್, ಚಂದ್ರಹಾಸ್ ಪೂಜಾರಿ, ಹಬೀಬುಲ್ಲಾ ಕಣ್ಣೂರು, ರಾಜೇಶ್, ಅನಿಲ್ ಲೋಬೋ, ಶೇಖರ್, ಅನಿಲ್ ವೆಲೆನ್ಸಿಯಾ, ತಾಜ್ ಮಹಲ್ ಹೋಟೆಲ್ ಮಾಲಕರಾದ ರಮನಾಥ್ ಶೆಣೈ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು.